ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಹೇಗಿದೆ ನಿಮ್ಮ ಊರಿನಲ್ಲಿ ವಾತಾವರಣ? ಚಿತ್ರದುರ್ಗದಲ್ಲಿ ಮಳೆ ಆಗ್ತಿದೆ. ನಾವೆಲ್ಲರೂ ತುಂಬಾ ಖುಷಿ ಆಗ್ತಾ ಇದ್ದೀವಿ. ಯಾಕಂದರೆ ನಿಜವಾಗಿಯೂ ಮಳೆನೇ ಇರಲಿಲ್ಲ. ಇದೇನಪ್ಪ, ತುಂಬ ಆಲ್ರೆಡಿ ಇದು ನಮ್ಮ ಬಿಸಿಲ ನಾಡು, ಬಯಲು ಪ್ರದೇಶ, ಬಯಲು ಸೀಮೆ ನಮ್ಮ ಊರು. ಅದರಲ್ಲೂ ಮಳೆಗಾಲದಲ್ಲೂ ಸ್ವಲ್ಪ ಕೂಡ ಮಳೆ ಬಡಿದ್ರೆ ಎಷ್ಟು ಬೇಜಾರಾಗಬೇಕು ಅಲ್ವಾ? ಸೊ ಹಾಗೂ ಈ ವರ್ಷ ಎಲ್ಲೂ ಮಳೆ ಇಲ್ಲ ಅನ್ನೋಂಥ ನ್ಯೂಸ್ ಎಲ್ಲರಿಗೂ ಗೊತ್ತು. ಬಟ್ ಇತ್ತೀಚೆಗೆ ಸ್ವಲ್ಪ ಮಳೆ ಆಗ್ತಾ ಇದೆ. ಇತ್ತೀಚೆಗೆ ಅಂದರೆ ಒಂದು 2-3 ಡೇಸಿಂದ ಅಷ್ಟೇ. ಮಳೆ ಜೊತೆಲಿ ಸ್ವಲ್ಪ ಚಳಿ ಕೂಡ. ಸೊ ಮಿಂಚು ಮೈಯಲಿ, ಗುಡುಗು ಎದೆಯಲಿ, ಸುರಿಯುವ ಮಳೆಯಲಿ, ಕೊರೆವ ಚಳಿಯಲಿ, ಸುಮ್ಮನೆ ನಾ ಹೇಗೆ ಎನ್ನಲಿ, ಟೀ ಬೇಕು ಎಂಬ ಆಸೆ ಹೇಗೆ ಹೇಳಲಿ. ಇದೊಂದು ಸಾಂಗ್ ಅಲ್ವಾ? ಡೋಂಟ್ ಕಾಪರೇಟ್ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಮೈ ಗಾಡ್ ಗೊತ್ತಿಲ್ಲ ನನಗೆ. ಸೊ ಈ ಒಂದು ಚಳಿಯಲ್ಲಿ, ಈ ಒಂದು ಮಳೆಯಲ್ಲಿ ಮನಸ್ಸಿಗೆ ಟೀ ಬೇಕು ಅಂತ ಆಸೆ ಆಗೇ ಆಗುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ಸ್ಪೆಷಲಾಗಿ ಒಂದು ಒಳ್ಳೆ ಟೀ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದರಲ್ಲೂ ಪ್ರತಿಯೊಬ್ಬರಿಗೂ ಟೀ ನಮ್ಗೆ ಇಷ್ಟ ಇಲ್ಲ ಅಂತ ಅನ್ನುವಂತಹ ಜನ ಇಲ್ಲವೇ ಇಲ್ಲ ಅಂತ ನನ್ನ ಅನಿಸಿಕೆ. ಎಷ್ಟೇ ಡಾಕ್ಟರ್ಸ್ ಹೇಳಿದ್ರು, ಯಾರೇ ಏನೇ ಹೇಳಿದ್ರು, ಅಟ್ಲೀಸ್ಟ್ ಎಷ್ಟೇ ಡಯಟಲ್ಲಿ ಇದ್ರೂ ಕೂಡ ಒಂದು ಕಪ್ಪದು ಟೀ ಕುಡಿಲೇಬೇಕು ಅನ್ನೋಂಥ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ, ಅದರಲ್ಲೂ ಈ ಒಂದು ವೆದರಲ್ಲಿ. ಸೊ ಬನ್ನಿ, ಹಾಗಾದರೆ ಇವತ್ತಿನ ಈ ಒಂದು ಸ್ಪೆಷಲ್ ಎಪಿಸೋಡಲ್ಲಿ ಯಾವ ರೀತಿ ಈಸಿಯಾಗಿ ಸ್ಪೆಷಲ್ ಖಡಕ್ ಟೀ ಮನೇಲೇ ಮಾಡ್ಕೋಬೋದು, ರೆಸ್ಟೋರೆಂಟ್ ಟೇಸ್ಟ್ ಕೊಡುವಂಥ ಟೀ. ಇವತ್ತು ಸ್ಪೆಷಲ್ಲಾಗಿ ಮಾಡುವಂತಹ ಖಡಕ್ ಚಾಯ್ ಅಂದರೆ ಟೀ ಮಾಡೋದು ಹೇಗೆ, ಯೂನಿಕ್ ಆಗಿ ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಆ ಟೀ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಮೊದಲಿಗೆ ಪಾತ್ರೆಯಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳೋಣ. ಇದು 4 ಜನಕ್ಕೆ ಆಗುವಂತಹ ಟೀ. ಇದು ಐಶ್ವರ್ಯ ಫೋರ್ಟಲ್ಲಿ ಸಿಗುವಂತಹ ಟೀ ಲೆವೆಲ್ ಇರುತ್ತೆ, ಅಂದರೆ ಸ್ಟಾರ್ ಹೋಟೆಲಲ್ಲಿ ಸಿಗುವಂತಹ ಟೀ. ಇದಕ್ಕೆ ನಾನು ಟೀ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಬೇಕಾದರೂ ನಿಮಗೆ ಮನೇಲಿ ಯೂಸ್ ಮಾಡುವಂತಹ ಟೀ ಪೌಡರ್. 2-1/4 ಸ್ಪೂನಷ್ಟು ಟೀ ಪೌಡರ್. ನಿಮಗೆ ಒಂದು ಟಿಪ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಟೀ ಮಾಡಬೇಕಾದ್ರೆ ಟೀ ಏನು ನಾವೆಲ್ಲ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಅದನ್ನ ನೀವು ಬಾಯ್ಲ್ ಮಾಡ್ಕೋಬಾರ್ದು. ಆ ರೀತಿ ಮಾಡ್ಕೊಂಬಿಟ್ರೆ ಅದು ಒಂದು ರೀತಿ ಕಹಿ ಒಂದು ಅಂಶ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ನಾನು 1/2 ಸ್ಪೂನಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ತುರಿದಿರುವಂತಹ ಶುಂಠಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಯಾಲಕ್ಕಿ, ಕುಟ್ಟಿ ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಈಗ ನಾನು ಇದನ್ನ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್, ನಿಮಗೆ ಕಾಣ್ತಾ ಇರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಯಾಲಕ್ಕಿ ಸಿಪ್ಪೆ ಕೂಡ ಹಾಕ್ತಾ ಇದ್ದೀನಿ, ಅದು ಕೂಡ ತನ್ನ ಫ್ಲೇವರ್ನ ಬಿಟ್ಕೊಳ್ತಾ ಇದೆ. ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ, ಹಾಗೂ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಸಾಧ್ಯವಾದಷ್ಟು ರೆಗ್ಯುಲರ್ ಆಗಿ ಈ ಚಾನಲಲ್ಲೂ ಕೂಡ ನಾನು ನನ್ನ ವೀಡಿಯೋಸ್ನ, ಕುಕ್ಕಿಂಗ್ ವೀಡಿಯೋಸ್ನ, ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಈ ರೀತಿ ಸ್ಪೂನಲ್ಲಿ ನೀವು ಇದನ್ನ ಸ್ಟರ್ ಮಾಡ್ಕೊಳ್ತಾ ಇರಿ. 3 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ನೀವು ಬಾಯ್ಲ್ ಮಾಡ್ಕೊಳ್ಳಿ. ಈ ಬಾಯ್ಲ್ ಆಯಿತು. ಈಗ ಇದಕ್ಕೆ ನೆಕ್ಸ್ಟ್ ಐಟಮ್ ಏನು ಅಂದರೆ, 4 ಜನಗಳಿಗೆ ಎಷ್ಟಾಗುತ್ತೋ, ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಲು ಆದಮೇಲೆ ಈಗ ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಮಿಲ್ಕ್ ಪೌಡರ್. ಮಿಲ್ಕ್ ಪೌಡರ್ ನೀವು ಎಂತಹ ಟೀ ಮಾಡಿಕೊಂಡ್ರು ಕೂಡ, ಎಂತಹ ಬ್ರ್ಯಾಂಡೆಡ್ ಪೌಡರ್ ಹಾಕ್ಕೊಂಡ್ರು ಕೂಡ ಮಿಲ್ಕ್ ಪೌಡರ್ ಸ್ವಲ್ಪ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ. ಅದನ್ನು ಒಂದು ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಮಿಲ್ಕ್ ಪೌಡರ್. 1/2 ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡು ನೀವು ನೋಡಿ ಸ್ಟರ್ ಮಾಡ್ಕೊಂಬಿಡಿ. ಸ್ವಲ್ಪ ಬಿಸಿನೀರು ತಗೊಂಡು ಒಂದು ಸಣ್ಣ ಸ್ವಲ್ಪ ಅಮೌಂಟ್ ಪ್ರಮಾಣದಲ್ಲಿ ಬಿಸಿನೀರು ತಗೊಂಡು ಮಿಲ್ಕ್ ಪೌಡರ್ನ ಇಟ್ಟು ಸ್ಟರ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಬಿಡಿ. ಮಾಡ್ತಾ ಇರುವಂತಹ ಟೀಗೆ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಹಾಕ್ಕೊಂಡು ಇನ್ನೊಂದು ಸಲ ಇದನ್ನ ನಾವು ಸ್ಟರ್ ಮಾಡ್ಕೊಂಬಿಡೋಣ. ಅಷ್ಟೇ ಫ್ರೆಂಡ್ಸ್, ಆಲ್ಮೋಸ್ಟ್ ನಮ್ಮ ಟೀ ಆಯಿತು. ಸ್ವಲ್ಪ ಇದು ಕುದಿಯೋದಕ್ಕೆ ಬಿಟ್ಬಿಡಿ. ಒಂದೇ ಒಂದು ಕುದಿ ನೋಡಿ, ಉಕ್ಕು ಬಂತು. ಆಫ್ ಮಾಡ್ಕೊಂಬಿಡೋಣ. ಈಗ ರುಚಿಗೆ ತಕ್ಕಷ್ಟು ನೀವು ಸಕ್ಕರೆ ಹಾಕ್ಕೊಂಬಿಡ್ಬೋದು. ನಮ್ಮ ಮನೆಯಲ್ಲಿ ನಾವು ಸಕ್ಕರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತೀವಿ. ಸಿಹಿ ನಾವು ಜಾಸ್ತಿ ತಿನ್ನಲ್ಲ, ಸ್ಪೈಸಿ ನಾವು ಯೂಸ್ ಮಾಡೋದು ಜಾಸ್ತಿ. ಸ್ವಲ್ಪ ಪ್ರಮಾಣದಲ್ಲಿ ನಾವು ಸಕ್ಕರೆ ಯೂಸ್ ಮಾಡ್ತೀವಿ. ಅಕಾರ್ಡಿಂಗ್ ಟು ಯರ್ ಟೇಸ್ಟ್ ನೀವು ಯೂಸ್ ಮಾಡ್ಕೋಬೋದು. ಒಂದು ಸಲ ಇದನ್ನ ನಾವು ಸ್ಟರ್ ಮಾಡ್ಕೊಂಬಿಡೋಣ. ನಮ್ಮ ಖಡಕ್ ಚಾಯ್ ಸ್ಪೆಷಲ್ ಟೀ
ಸ್ಟಾರ್ ಹೋಟೆಲಲ್ಲಿ ಮಾಡುವಂತಹ ಟೇಸ್ಟ್ ಸಿಗುವಂತಹ ಟೀ ಈಸ್ ರೆಡಿ ಟು ಟೇಸ್ಟ್. ಇವತ್ತೇ ನೀವು ಸಂಜೆ ಆದರೂ ಆಗಲಿ ಬೆಳಗ್ಗೆ ಆದರೂ ಆಗಲಿ ಇದನ್ನ ಟೇಸ್ಟ್ ಮಾಡಬಹುದು. ಹಾಗೂ ರಿಫ್ರೆಶ್ಮೆಂಟ್ ಸಿಗುವಂತಹ ಟೀ, ಶುಂಠಿ ಟೀ ಅಂತ ಆದರೂ ಅನ್ಬೋದು, ಅಥವಾ ಸ್ಟಾರ್ ಹೋಟೆಲಲ್ಲಿ ಸಿಗುವಂತಹ ಕಡಕ್ ಚಾಯ್ ಅಂತ ಅನ್ಬಹುದು. ನೀವು ಇವತ್ತೇ ಇದನ್ನ ಇಷ್ಟು ಈಸಿಯಾಗಿ ಮಾಡಿ ತೋರಿಸ್ಬಿಟ್ಟೆ ಅಂತ. ಸೊ ಇದ್ರ ಆಲ್ ಕ್ರೆಡಿಟ್ಸ್ ಟು ಮೈ ಮದರ್ ಅಂತಲೇ ಹೇಳ್ತೀನಿ. ಸೊ ಇವತ್ತೇ ಈಗಲೇ ಈ ಒಂದು ಸ್ಪೆಷಲ್ ಖಡಕ್ ಮಸಾಲಾ ಟೀ ಇನ್ ದ ರೆಸ್ಟೋರೆಂಟ್ ಯಾವ ರೀತಿ ಟೇಸ್ಟ್ ಕೊಡ್ತೋ ವಿತ್ ದ ರೆಸ್ಟೋರೆಂಟ್ ಸ್ಟೈಲ್ ಆ್ಯಂಡ್ ಟೇಸ್ಟ್ ಮಾಡಿಕೊಂಡು ಕುಡೀರಿ. ಹೇಗಾಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ. ಆ್ಯಂಡ್ ಇದು ಈ ಒಂದು ವೆದರ್ಗೆ ಆ್ಯಪ್ಟ್ ಆಗಿರುವಂತಹ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಒಂದು ಒಳ್ಳೆಯ ಕಂಟೆಂಟ್ನೊಂದಿಗೆ, ಒಂದು ಒಳ್ಳೆಯ ಕಾನ್ಸೆಪ್ಟ್ನೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗಲು, ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಳಲು. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್, ಲವ್ ಯು.